ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 3 ಸ್ಟ್ಯಾಕ್. ಸೊ ಈ ಸ್ಟ್ಯಾಕ್ ಅಂದರೆ ಏನು, ಸ್ಟ್ಯಾಕ್ ಎಂಬುವಂಥ ಒಂದು ಡೇಟಾ ಸ್ಟ್ರಕ್ಚರ್ ಏನಕ್ಕೆ ನಾವು ಕಲಿಬೇಕು, ಸೊ ಸ್ಟ್ಯಾಕ್ ಕಲಿಯೋದಕ್ಕೆ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಯಾವುದೇ ಒಂದು ವ್ಯಾಲ್ಯೂಸನ್ನು ಕೀಬೋರ್ಡ್ ಮೂಲಕ ಎಂಟ್ರಿ ಮಾಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದಷ್ಟು ಸ್ಯಾಂಪಲ್ಸ್ ನಂಬರ್ಗಳನ್ನ ತೊಗೊಂಡಿದ್ವಿ. ಸೊ ಈ ನಂಬರ್ಗಳನ್ನ ನಾವು ಕೀಬೋರ್ಡ್ ಮೂಲಕ ಏನಾದರೂ ಎಂಟ್ರಿ ಮಾಡ್ತಾ ಹೋದರೆ, ಸೊ ಮೆಮೊರಿ ಬ್ಲಾಕ್ನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮೆಮೊರಿ ಬ್ಲಾಕ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಸೊ ಇಲ್ಲಿ ಒಂದು ಟೇಬಲ್ನ ತೊಗೊಂಡಿದ್ದೀವಿ. ಇಲ್ಲಿ ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸು. ಸೊ ಇಲ್ಲಿ ಈ ಒಂದು ಬ್ಲಾಕ್ಗಳಲ್ಲಿ ನಮಗೆ ಎಲಿಮೆಂಟು ರ್ಯಾಂಡಮ್ ಆಗಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ರೀತಿಯಾದಂಥ ಒಂದು ರಿಯಲ್ ಆಗಿ ಇದೇ ಪರ್ಟಿಕ್ಯುಲರ್ ಬ್ಲಾಕಲ್ಲಿ ಹೋಗಬೇಕು, ಇದೇ ರೋನಲ್ಲಿ ಹೋಗಿ ಎಲಿಮೆಂಟ್ ಕೂತ್ಕೋಬೇಕು, ಸೊ ಇದೇ ಒಂದು ಪರ್ಟಿಕ್ಯುಲರ್ ಕಾಲಮಲ್ಲಿ ಡೇಟಾ ಸ್ಟೋರ್ ಆಗಬೇಕು ಅನ್ನೋದು ಏನೂ ಕೂಡ ಇರೋದಿಲ್ಲ. ಏನಕ್ಕೆಂದರೆ ಪ್ರೊಸೆಸರ್ ಇಸ್ ಗೋಯಿಂಗ್ ಟು ಡಿಸೈಡ್ ದ ಲೊಕೇಶನ್ ಆಫ್ ದಟ್ ಡೇಟಾ. ಸೊ ಪ್ರೊಸೆಸರು ತನಗೆ ಇಷ್ಟ ಬಂದ ರೀತಿಯಲ್ಲಿ ಯಾವುದೋ ಒಂದು ರ್ಯಾಂಡಮ್ ಲೊಕೇಶನಲ್ಲಿ ಎಲಿಮೆಂಟನ್ನು ಈ ರೀತಿಯಾಗಿ ಸ್ಟೋರ್ ಮಾಡುತ್ತೆ. ಈ ರೀತಿ ಸ್ಟೋರ್ ಮಾಡೋದ್ರಿಂದ ಏನಪ್ಪ ನಮಗೆ ಲಾಭ ಅಥವಾ ನಷ್ಟ ಅಂತಂದರೆ, ಸೊ ಮೊದಲನೇದಾಗಿ ಲಾಭ ಏನಪ್ಪ ಅಂತಂದರೆ, ಸೊ ಎಲಿಮೆಂಟು ಮೆಮೊರಿಯಲ್ಲಿ ಇದ್ದರೆ ಸ್ಟೋರ್ ಮಾಡ್ತಾ ಇದ್ದರೆ, ಸೊ ಡೇಟಾ ಇನ್ ಫ್ಯೂಚರ್ ನಾವು ಅದನ್ನು ಆಕ್ಸೆಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತು ಮೆಮೊರಿ ಬ್ಲಾಕ್ನಲ್ಲಿ ಇದೆ ಅಂತ ಹೇಳಿದ್ರೆ, ಸೊ ನಮಗೆ ಯಾವುದೇ ರೀತಿಯಾದಂಥ ಡೇಟಾ ಲಾಸ್ ಆಗೋದಿಲ್ಲ. ಸೊ ಫ್ಯೂಚರ್ ಆಕ್ಸೆಸ್ಗೂ ಅನುಕೂಲ ಆಗುತ್ತೆ, ಹಾಗೆ ಡೇಟಾ ಕೂಡ ಲಾಸ್ ಆಗೋದಿಲ್ಲ. ಸೊ ಇದು ಅಡ್ವಾಂಟೇಜಸ್. ಆದರೆ ಈ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದ್ರೆ, ನಾವು ಅಕಸ್ಮಾತ್ ಯಾವುದೋ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ಸ್, ಫಾರ್ ಎಕ್ಸಾಂಪಲ್ 67 ಆಕ್ಸೆಸ್ ಮಾಡಬೇಕು, ರಿಟ್ರೀವ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾನು ಫಸ್ಟ್ ರೋ ಇಂದನೂ ಕೌಂಟ್ ಮಾಡ್ತಾ ಬರಬೇಕಾಗುತ್ತೆ. ಪ್ರತಿಯೊಂದು ಮೆಮೊರಿ ಬ್ಲಾಕ್ನ ರೀಡ್ ಮಾಡಿಕೊಂಡು 67ಗೆ ಬರೋದ್ರೊಳಗಡೆ ಸುಮಾರು ಸಮಯ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯ ಒಂದು ಸಮಸ್ಯೆ ಬರುತ್ತೆ. ಮತ್ತು ಈ ಕೇವಲ ಇಲ್ಲಿ ತೊಗೊಂಡಿರುವಂಥ 5 ನಂಬರ್ಸನ್ನು ನಾನು ಸ್ಟೋರ್ ಮಾಡೋದಕ್ಕೆ ಸೊ ಇಷ್ಟು ದೊಡ್ಡ ಮೆಮೊರಿ ಬ್ಲಾಕನ್ನು ನಾನು ವೇಸ್ಟ್ ಮಾಡಬೇಕಾಗತ್ತೆ. ಸೊ ಅಂದರೆ ಪ್ರಾಪರಾಗಿ ಯುಟಿಲೈಸ್ ಆಗೋದಿಲ್ಲ. ಸೊ ಈ ರೀತಿಯಾದಂಥ ಕೆಲವೊಂದು ಕಷ್ಟದ ಪರಿಸ್ಥಿತಿಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ. ಸೊ ಈ ರೀತಿಯ ಒಂದು ಸಿಚುವೇಶನ್ನ ನಾವು ಏನಂತ ಹೇಳ್ತೀವಿ ಅಂದರೆ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ 2 ರೀತಿಯಾದಂಥ ಕಾಂಪ್ಲೆಕ್ಸಿಟಿಯನ್ನು ನಾವು ಫೇಸ್ ಮಾಡ್ತೀವಿ. ಒಂದು, ಡೇಟಾ ಸ್ಟೋರ್ ಮಾಡುವ ಸಂದರ್ಭದಲ್ಲಿ ಸೊ ರ್ಯಾಂಡಮ್ ಆಗಿ ಸ್ಟೋರ್ ಆಗೋದ್ರಿಂದ ಪ್ರತಿಯೊಂದು ಎಲಿಮೆಂಟನ್ನು ಅಥವಾ ಡೇಟಾನ ಆಕ್ಸೆಸ್ ಮಾಡುವ ಸಂದರ್ಭದಲ್ಲಿ ಟೈಮ್ ತೊಗೊಳುತ್ತೆ. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಒಂದು ಬರುತ್ತೆ, ಅದಲ್ಲದೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಕೂಡ ಬರುತ್ತೆ. ಸೊ ಈ ಕಾಂಪ್ಲೆಕ್ಸಿಟಿಗಳನ್ನು ಸಾಲ್ವ್ ಮಾಡೋಕ್ಕೋಸ್ಕರನೇ ಸೊ ಸ್ಟ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಸ್ಟ್ಯಾಕ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಸೊ ಪ್ರತಿಯೊಂದು ಡೇಟಾ ಎಲಿಮೆಂಟ್ಸ್ನು ಕೂಡ ಕಾನ್ಸಿಕ್ಯೂಟಿವ್ ಮೆಮೊರಿ ಲೊಕೇಶನ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ ತೊಗೊಳ್ಬೋದು. ವರ್ಟಿಕಲ್ ಮೆಮೊರಿ ಬ್ಲಾಕ್ಸ್ ಆಗಿರ್ಬೋದು, ಅಥವಾ ಹಾರಿಸೆಂಟಲ್ ವೇನ್ ಅನ್ನೋದಾದ್ರೂ ನಾವು ರೆಪ್ರೆಸೆಂಟ್ ಮಾಡ್ತಾ ಬಹುದು. ಸೊ ಈಗ ಇಲ್ಲಿ ಒಂದು ಉದಾಹರಣೆ ಇರೋದಾದರೆ, ಸೊ ಟೇಬಲ್ಗೆ ಹೋಗಿ ಸೊ ಡಿಸೈನ್, ಸೊ ಎರೇಸರ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಬೇಡದೇ ಇರುವಂಥ ಮೆಮೊರಿ ಬ್ಲಾಕ್ಸ್ಗಳನ್ನ ಫ್ರೀ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಮೆಮೊರಿ ಬ್ಲಾಕ್ಸ್ ನಮಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಅದೆಲ್ಲವೂ ಡಿಲೀಟ್ ಮಾಡ್ತೀನಿ. ಮತ್ತು ಇಲ್ಲಿ ಒಂದು ಓಪನಿಂಗ್ ಎಂಡ್ ಮಾತ್ರ ಇಟ್ಕೊತೀನಿ. ಸೊ ಇದು ನಾವು ಸ್ಟ್ಯಾಕ್ ಅಂತ ಹೇಳ್ಬೋದು. ಈ ಸ್ಟ್ಯಾಕ್ನಲ್ಲಿ ನಾವು ಒಂದೊಂದಾಗಿ ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಏನಕ್ಕೆ ಅಂತಂದರೆ, ಸೊ ಸ್ಟ್ಯಾಕ್ನಲ್ಲಿ ನಮಗೆ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ ಸಿಗುತ್ತೆ. ಸೊ ಇದು ಮೊದಲನೇ ಬ್ಲಾಕ್ಸು, ಬಾಟಮಲ್ಲಿರ್ತಕ್ಕಂಥ ಬಾಕ್ಸನ್ನು ನಾವು 0 ಇಂಡೆಕ್ಸಿಂದ ಸ್ಟಾರ್ಟ್ ಮಾಡಿದ್ರೆ 1 2 ದೆನ್ 3 4 5 6 7 ಈ ರೀತಿಯಾಗಿ ನಮಗೆ ಎಷ್ಟು ಎಲಿಮೆಂಟ್ಸ್ಗಳನ್ನ ಸ್ಟೋರ್ ಮಾಡಬಹುದು ಅಷ್ಟು ಎಲಿಮೆಂಟ್ಸ್ಗಳನ್ನ ನಾವು ಇಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗೋದು. ಅಂದರೆ ಒಂದೊಂದು ಬ್ಲಾಕ್ಗೂ ಕೂಡ ಕಂಟಿನ್ಯೂಸ್ ಲೊಕೇಶನಲ್ಲಿ ಎಲಿಮೆಂಟನ್ನು ಸ್ಟೋರ್ ಮಾಡೋದು. ಫಾರ್ ಎಕ್ಸಾಂಪಲ್ 34 ಇದೆ. ಸೊ 34ಅನ್ನು ನಾನು ಸೊ ಓಪನಿಂಗ್ ಎಂಡ್ ಎಲ್ಲಿಂದ ಇದೆಯೋ ಅಲ್ಲಿಂದ ನಾವು ಶುರು ಮಾಡಿದ್ರೆ ಅದನ್ನು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಈ ರೀತಿ ನಾವು ಇನ್ಸರ್ಟ್ ಮಾಡಿದ್ರೆ ಸ್ಟ್ಯಾಕ್ನಲ್ಲಿ ನಾವು ಅದನ್ನು ಪುಷ್ ಆಪ್ರೇಷನ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಒಂದಷ್ಟು ರ್ಯಾಂಡಮ್ ಆಗಿ ಇನ್ನೂ ಒಂದಷ್ಟು ಎಲಿಮೆಂಟ್ಸನ್ನು ಸ್ಯಾಂಪಲ್ ಆಗಿ ತೊಗೊಳ್ಳೋಣ. ಸೊ ರ್ಯಾಂಡಮ್ ಆಗಿ ತೊಗೊಳೋದ್ರಿಂದ ಬೇರೆ ಬೇರೆ ಲೊಕೇಶನಲ್ಲಿ ಒಂದಷ್ಟು ಎಲಿಮೆಂಟನ್ನು ತೊಗೊಳ್ತೀನಿ. ಸೊ ಈ ಅನದರ್ ಎಲಿಮೆಂಟ್ ದಟ್ ಈಸ್ 56. ಸೊ ನೆಕ್ಸ್ಟ್ ಮತ್ತೊಂದು ಎಲಿಮೆಂಟನ್ನು ತೊಗೊಳೋದಿದ್ರೆ ಇಲ್ಲಿ 97. ಸೊ ಈ ರೀತಿಯಾಗಿ ರ್ಯಾಂಡಮ್ ಆಗಿ ಎಲಿಮೆಂಟ್ಗಳನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಸೊ ಈಗ ಇದನ್ನು ಮತ್ತೆ ನಾನು ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟ್ಯಾಕಿಗೆ ಪುಷ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಮೊದಲನೇ ಎಲಿಮೆಂಟು ಯಾವುದು ನಾವು 34ಅನ್ನು ಇನ್ಸರ್ಟ್ ಮಾಡಿದ್ವಿ ಅಥವಾ ಪುಷ್ ಮಾಡಿದ್ವಿ, ಈಗ ಅದು ಸ್ಟ್ಯಾಕ್ನಲ್ಲಿರುವಂಥ ಟಾಪೆಸ್ಟ್ ಎಲಿಮೆಂಟ್ ಅಂತ ಕರಿತೀವಿ. ಅಂದರೆ ಸೊ ಟಾಪ್ ಎಲಿಮೆಂಟ್ ಅಂತ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಎಲಿಮೆಂಟ್ ನಾವೇನಾದರೂ ಪುಷ್ ಮಾಡಿದ್ರೆ ಯಾವ ಒಂದು ಎಲಿಮೆಂಟು ಟಾಪ್ ಲೆವೆಲಲ್ಲಿ ಇರುತ್ತೋ ಸೊ ಅದೇ ಟಾಪ್ ಆಫ್ ದಿ ಎಲಿಮೆಂಟ್ ಅಥವಾ ಟಾಪ್ ಆಫ್ ದಿ ಸ್ಟ್ಯಾಕ್ ಅಂತ ಹೇಳ್ತೀವಿ. ಸೊ ಈಗ ಈ ಸ್ಟ್ಯಾಕ್ನಲ್ಲಿ 97 ಟಾಪ್ ಎಲಿಮೆಂಟ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ 56 ಪುಷ್ ಮಾಡ್ತಾ ಹೋದರೆ
ಸೊ ನೆಕ್ಸ್ಟು 56 ಅನ್ನೋದು ಟಾಪ್ ಎಲಿಮೆಂಟ್ ಆಗುತ್ತೆ. ಸೊ ಆ್ಯಕ್ಚುಲಿ ನಾವು ಸ್ಟ್ಯಾಕ್ ಅನ್ನೋದನ್ನು ಏನು ಡೆಫಿನೇಷನ್ ಕೊಡ್ಬೋದಪ್ಪ ಅಂತಂದರೆ ಇಟ್ ಈಸ್ ಅ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದರೆ ಇಲ್ಲಿರುವಂಥ ಡೇಟಾನ ನಾವು 1 by 1 ಲೈನ್ ವೇ ಅಂದರೆ ಲೀನಿಯರ್ ವೇ ನಾವು ಇದನ್ನು ಅರೇಂಜ್ ಮಾಡ್ತಾ ಬರ್ತೀವಿ. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಮೆಮೊರಿನೂ ಕೂಡ ವೇಸ್ಟ್ ಆಗೋದಿಲ್ಲ, ಹಾಗೂ ಆಕ್ಸೆಸಿಂಗ್ ಅಂದರೆ ರಿಟ್ರೀವಿಂಗ್ ಮಾಡೋದಕ್ಕೆ ಟೈಮು ಕೂಡ ಜಾಸ್ತಿ ತಗೊಳ್ಳೋದಿಲ್ಲ. ಸೊ ಈ ರೀತಿಯಾದಂಥ ಬೆನಿಫಿಟ್ಸ್ ಇರುವಂಥ ಸ್ಟ್ಯಾಕ್ ಚಾಪ್ಟರ್ನ ನಾವು ಚಾಪ್ಟರ್ ನಂಬರ್ 3ನಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇದು ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಪ್ರಾಕ್ಟಿಕಲ್ ವೇ. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸೊ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಸೊ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಇಂಟ್ರೊಡಕ್ಷನ್ ಅಬೌಟ್ ದಿಸ್ ಸ್ಟ್ಯಾಕ್. ಸೊ ಇಲ್ಲಿ ಸ್ಟ್ಯಾಕ್ ಅಂತಂದ್ರೆ ಏನು? ಸ್ಟ್ಯಾಕ್ ಅಂತ ಹೇಳಿದ್ರೆ it can be used to represent a collection of elements either of the same type or different type. ಒಂದು ಸ್ಟ್ಯಾಕ್ ಅಂತ ಹೇಳಿದ್ರೆ ಕೇವಲ ನಂಬರ್ಸೇ ಇರಬೇಕಂತ ಏನಿಲ್ಲ, ಬೇರೆ ಬೇರೆ ರೀತಿಯಾದಂಥ ಕೆಲವೊಂದು ಬೇರೆ ಡೇಟಾ ಟೈಪ್ಗಳು ಕೂಡ ನಾವು ಸ್ಟೋರ್ ಮಾಡ್ಬೋದು. ಸೊ ಆ್ಯಂಡ್ ಫಾಸ್ಟರ್ accessibility ಆ್ಯಂಡ್ ಎಫಿಷಿಯಂಟ್ ಸ್ಟೋರೇಜ್ ಆಫ್ ಡೇಟಾ. ಸೊ ನಾವು ಎಲಿಮೆಂಟ್ಸನ್ನು ಬಿಸೈಡ್ಸ್ ಮೆಮೊರಿ ಬ್ಲಾಕ್ಸ್ನಲ್ಲಿ ಅಥವಾ ಕಂಟಿನ್ಯೂಸ್ ಮೆಮೊರಿ ಬ್ಲಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ಆಕ್ಸೆಸಿಬಿಲಿಟಿ ತುಂಬ ಫಾಸ್ಟಾಗಿ ಆಗುತ್ತೆ, ಹಾಗೂ ಮೆಮೊರಿ ಯುಟಿಲೈಸನ್ನು ಕೂಡ ಪ್ರಾಪರಾಗಿ ಮಾಡ್ಬೋದು. ಸೊ ಹಾಗಾದರೆ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಡೆಫಿನೇಷನ್ ಕೊಡ್ಬೋದು ಅಂತಂದರೆ, ಡೇಟಾ ಡೆಫಿನೇಷನ್ ಅಂತಂದರೆ ಇಟ್ ಇಸ್ ಅ ಮೆಕ್ಯಾನಿಸಮ್ ವೇರ್ ವಿ ಆರ್ ಗೋಯಿಂಗ್ ಟು ಸ್ಟೋರ್, ಆರ್ಗನೈಸ್ ಆ್ಯಂಡ್ ಆಕ್ಸೆಸ್ ದ ಡೇಟಾ ಅಲಾಂಗ್ ವಿತ್ ಆಪ್ರೇಷನ್ಸ್. ಇಲ್ಲಿ ಆಪ್ರೇಷನ್ಸ್ ಅಂತ ಹೇಳಿದ್ರೆ ಪ್ರೋಸೆಸ್ ಮಾಡೋವಂಥದ್ದು. ಸೊ ಪ್ರೊಸೆಸಿಂಗ್ ಅಂತ ಹೇಳಿದ್ರೆ ಮ್ಯಾಥಮೆಟಿಕಲ್ ಪ್ರೋಸೆಸ್ ಎಲ್ಲ ಬರುತ್ತೆ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಲೈಕ್ ದಿಸ್ ನಾವು ಮ್ಯಾಥಮೆಟಿಕಲ್ ಪ್ರೋಸೆಸ್ನ ಮಾಡ್ತಾ ಹೋಗ್ಬೋದು, ಎಫಿಷಿಯೆಂಟಾಗಿ ಪರ್ಫಾರ್ಮ್ ಮಾಡ್ಬೋದು. ಹಾಗಾದರೆ ಸ್ಟ್ರಿಂಗ್ ಅನ್ನೋ ಡೇಟಾ ಟೈಪು ಏನಂತ ಕರಿತೀವಿ. ಸೊ ಸ್ಟ್ರಿಂಗ್ ಅನ್ನೋ ಡೇಟಾ ಟೈಪನ್ನು ಕೂಡ ನಾವು ಒಂದು ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಬಟ್ ದ್ಯಾಟ್ ಸ್ಟ್ರಿಂಗ್ ಹ್ಯಾಸ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಆ ಒಂದು ಸ್ಟ್ರಿಂಗ್ನಲ್ಲಿ ಏನಪ್ಪ ನಾವು ನೋಡ್ತೀವಿ ಅಂತಂದರೆ, ಸೊ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇರುತ್ತೆ, ಅಂದರೆ ಕಂಟಿನ್ಯೂಸ್ ಆಗಿ ಕ್ಯಾರೆಕ್ಟರ್ಗಳು ಅಲ್ಲಿ ಗ್ರೂಪ್ ಆಗಿರ್ತವೆ ಅಥವಾ ಕಂಬೈನ್ ಆಗಿರುತ್ತೆ. ಹಾಗಾದರೆ ಲಿಸ್ಟ್ ಅನ್ನೋದು ಏನು? ಲಿಸ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಸೀಕ್ವೆನ್ಸ್ ಡೇಟಾ ಸ್ಟ್ರಕ್ಚರ್. ಈ ಲಿಸ್ಟಲ್ಲಿ ಕೂಡ ನಾವು ಯಾವುದೇ ಎಲಿಮೆಂಟನ್ನು ಸ್ಟೋರ್ ಮಾಡಿದ್ರೆ ಸೀಕ್ವೆನ್ಷಿಯಲ್ ಆಗಿ ಸ್ಟೋರ್ ಆಗ್ತಾ ಬರುತ್ತೆ. ಸೊ ವೇರ್ ಈಚ್ ಎಲಿಮೆಂಟ್ ಮೇ ಬಿ ಆಫ್ ಡಿಫ್ರೆಂಟ್ ಟೈಪ್. ಪ್ರತಿಯೊಂದು ಎಲಿಮೆಂಟಲ್ಲೂ ಕೂಡ ಸೊ ಒಂದೇ ರೀತಿ ಇರಬೇಕು ಅಂತ ಏನಿಲ್ಲ, ಬೇರೆ ಬೇರೆ ಇರುವಂತಹ ಡೇಟಾ ಟೈಪ್ಗಳನ್ನು ಕೂಡ ನಾವು ಇಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಸ್ಟ್ಯಾಕ್ ಮತ್ತು ಕ್ಯೂ ಇವೆರಡೂ ಕೂಡ ಅತಿ ತುಂಬ ಪಾಪ್ಯುಲರ್ ಆಗಿ ಇರುವಂಥ ಡೇಟಾ ಸ್ಟ್ರಕ್ಚರ್ಗಳು. ಆ್ಯಂಡ್ ಈ ಎರಡು ಡೇಟಾ ಸ್ಟ್ರಕ್ಚರ್ಗಳನ್ನು ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಲ್ಲಿ ಕಲಿತಾ ಹೋಗ್ತೀವಿ. ಸೊ ನೆಕ್ಸ್ಟ್, ಹಾಗಾದರೆ ಸ್ಟ್ಯಾಕ್ ಅಂದರೆ ಏನು ಹೇಳ್ಬೋದು ಅಂದರೆ, ಇಟ್ ಈಸ್ ಆ್ಯನ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ಅ ಲೀನಿಯರ್ ಆರ್ಡರ್ ಇಸ್ ಕಾಲ್ಡ್ ಸ್ಟ್ಯಾಕ್. ಸೊ ಎಲ್ಲ ಎಲಿಮೆಂಟ್ಸ್ಗಳನ್ನು, ಸೊ ನಮಗೆ ಕೊಟ್ಟಿರುವಂಥ ಪ್ರತಿಯೊಂದು ಡೇಟಾನ ಎಲಿಮೆಂಟ್ಸ್ಗಳನ್ನು ಲೀನಿಯರ್ ವೇನಲ್ಲಿ ಅರೇಂಜ್ ಮಾಡಿದ್ರೆ ಅದನ್ನು ನಾವು ಸ್ಟ್ಯಾಕ್ ಅಂತ ಹೇಳ್ತೀವಿ. ಸೊ ವಿ ಆ್ಯಡ್ ನ್ಯೂ ಎಲಿಮೆಂಟ್ಸ್ ಆರ್ ರಿಮೂವ್ ಎಕ್ಸಿಸ್ಟಿಂಗ್ ಎಲಿಮೆಂಟ್ ಫ್ರಮ್ ದ ಸೇಮ್ ಎಂಡ್. ಸೊ ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಆ್ಯಡಿಂಗ್ ದ ಎಲಿಮೆಂಟ್ ಆ್ಯಂಡ್ ರಿಮೂವಿಂಗ್ ದ ಎಲಿಮೆಂಟ್ ಎರಡೂ ಕೂಡ ಒಂದೇ ಎಂಡಲ್ಲಿ ಮಾಡ್ತೀವಿ. ಸೊ ದ್ಯಾಟ್ ಎಂಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಟಾಪ್ ಆಫ್ ದ ಸ್ಟ್ಯಾಕ್. ಅದನ್ನು ನಾವು ಟಾಪ್ ಆಫ್ ದ ಸ್ಟ್ಯಾಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಲಾಸ್ಟ್ ಇನ್ ಫಸ್ಟ್ ಔಟ್. ಯಾವ ಒಂದು ಎಲಿಮೆಂಟನ್ನು ನಾವು ಲಾಸ್ಟಲ್ಲಿ ಇನ್ಸರ್ಟ್ ಮಾಡ್ತೀವಿ ಅಥವಾ ಪುಷ್ ಮಾಡ್ತೀವಿ, ಆ ಎಲಿಮೆಂಟನ್ನು ನಾವು ಫಸ್ಟು ಪಾಪ್ ಮಾಡೋದು. ಸೊ ಹಾಗಾಗಿ ಸೊ ಇಟ್ ಇಸ್ ಗೋಯಿಂಗ್ ಟು ವರ್ಕ್ ಆನ್ ದ ಬೇಸಿಸ್ ಆಫ್ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್. ಸೊ ಇಲ್ಲಿ ಪಿಕ್ಚರ್ ನೋಡಿದ್ರೆ ನಮಗೆ ಇಲ್ಲಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಬ್ಲೂ, ಯೆಲ್ಲೋ ಮತ್ತು ರೆಡ್ 3 ಬಾಲ್ಸ್ಗಳನ್ನ ತೊಗೊಂಡಿದ್ದೀವಿ. ಫಸ್ಟು ರೆಡ್ ಬಾಲ್ನ ಪುಷ್ ಮಾಡಾಗಿದೆ, ಅದಾದ ನಂತರ ಯೆಲ್ಲೋ ಬಾಲ್ ಪುಷ್ ಆಗಿದೆ, ದೆನ್ ಬ್ಲೂ ಬಾಲ್. ಈಗ ನಾವು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಬ್ಲೂ ಬಾಲ್ನ ರಿಮೂವ್ ಮಾಡ್ತೀವಿ, ದೆನ್ ಯೆಲ್ಲೋ, ದೆನ್ ರೆಡ್ ಬಾಲ್. ಸೊ ಲೈಕ್ ದಟ್. ಹಾಗಾದರೆ ಈ ಸ್ಟ್ಯಾಕ್ ಅನ್ನೋದನ್ನು ನಾವು ನಿಜವಾದ ಜೀವನದಲ್ಲಿ ರಿಯಲ್ ಲೈಫ್ನಲ್ಲಿ ಎಲ್ಲೆಲ್ಲಿ ನಾವು ಬಳಕೆ ಮಾಡ್ಬೋದು, ಯಾವ ರೀತಿ ನಾವು ಸ್ಟ್ಯಾಕನ್ನು ಐಡೆಂಟಿಫೈ ಮಾಡ್ಬೋದು ರಿಯಲ್ ಲೈಫಲ್ಲಿ ಅಂತಂದರೆ, ಸೊ ನಂಬರ್ 1, ಪೈಲ್ ಆಫ್ ಕ್ಲೋತ್ಸ್ ಇನ್ ಆ್ಯನ್ ಅಲ್ಮೆರಾ. ಸೊ ಅಲ್ಮೆರಾದಲ್ಲಿ ಅಥವಾ ಬೀರುನಲ್ಲಿ ಜೋಡಿಸಿರುವಂಥ ಬಟ್ಟೆಗಳ ಒಂದು ಗ್ರೂಪ್ ಅಂತ ಹೇಳ್ಬೋದು. ಸೊ ಒಂದ್ರ ಮೇಲೊಂದು ನಾವು ಬಟ್ಟೆಗಳನ್ನು ನೀಟಾಗಿ ಜೋಡಿಸಿರ್ತೀವಿ. ಸೊ ಯಾವುದಾದ್ರೂ ಒಂದು ಕ್ಲಾತನ್ನು ತೊಗೋಬೇಕಂತ ಹೇಳಿದ್ರೆ ಸೊ ನಾವು ಟಾಪ್ ಮೇಲಿಂದಲೇ ತೊಗೋತೀವಿ, ಅಂದರೆ ಟಾಪ್ ಮೋಸ್ಟ್ಲಿ ಯಾವುದು ಇರುತ್ತೆ ಆ ಕ್ಲಾತನ್ನು ಮಾತ್ರ ತೆಗಿತೀವಿ. ಸೊ ಮಿನ್ ಬಿಟ್ವೀನು ಅಥವಾ ಬಾಟಮ್ ಆಫ್ ದ್ಯಾಟ್ ನಾವು ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಹೋಗೋದಿಲ್ಲ. ಸೊ ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಕ್. ಮತ್ತು ಮಲ್ಟಿಪಲ್ ಚೇರ್ಸ್ ಇನ್ ಎ ವರ್ಟಿಕಲ್ ಪೈಲ್. ಸೊ ಸಾಮಾನ್ಯ ನಾವು ಎಲ್ಲಾದರೂ ಚೇರ್ಗಳನ್ನ ಜೋಡಿಸೋದಿದ್ರೆ ತುಂಬ ಮಲ್ಟಿಪಲ್ ಚೇರ್ಸ್ ಎಲ್ಲ ಇದ್ದರೆ ಒಂದು ಮೇಲೆ ಒಂದು ಜೋಡಿಸ್ತಾ ಹೋಗ್ತೀವಿ. ಬಟ್ ನಾವು ಚೇರನ್ನು ತೊಗೊಳ್ಬೇಕಂತಂದರೆ ಟಾಪಲ್ಲಿ ಯಾವ ಚೇರ್ ಇರುತ್ತೆ ಅದನ್ನು ಮಾತ್ರ ರಿಮೂವ್ ಮಾಡ್ತಾ ಬರ್ತೀವಿ. ಸೊ ಅದು ಕೂಡ ಒಂದು ರಿಯಲ್ ಲೈಫಲ್ಲಿ ನೋಡುವಂಥ ಸ್ಟ್ಯಾಕ್ ಅಂತ ಕರಿಬಹುದು. ನೆಕ್ಸ್ಟ್, ಬ್ಯಾಂಗಲ್ಸ್ ವೋರ್ ಆನ್ ರಿಸ್ಟ್.
ಸೊ ಸಾಮಾನ್ಯವಾಗಿ ಕೈಗೆ ತೊಡುವಂತಹ ಬಳೆಗಳು. ಸೊ ಯಾವ ಬಳೆಗಳನ್ನು ನಾವು ಒಂದರ ಮೇಲೆ ಒಂದು ತೊಡಿಸಿರ್ತೀವೋ, ಸೊ ನಾವು ತೆಗಿಬೇಕಾದ್ರೂ ಕೂಡ ಲಾಸ್ಟಲ್ಲಿ ಯಾವ ಬಳೆನ ಹಾಕಿರ್ತೀವಿ ಅದೇ ಬಳೆನ ಫಸ್ಟ್ ರಿಮೂವ್ ಮಾಡ್ತೀವಿ. ಸೊ ಅದು ಕೂಡ ಸ್ಟ್ಯಾಕ್ಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಪೈಲ್ ಆಫ್ ಬಾಕ್ಸಸ್ ಇನ್ ಅ ಪ್ಯಾಂಟ್ರಿ ಆರ್ ಆನ್ ಎ ಕಿಚನ್ ಸೇಫ್. ಸೊ ಈಗ ನಾವು ಹೋಟೆಲ್ಗಳಿಗೆ ಹೋದಾಗ, ರೆಸ್ಟೋರೆಂಟ್ಗಳಿಗೆ ಹೋದಾಗ ಅಲ್ಲಿ ಸರ್ವಿಸ್ ಕೊಡುವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಒಂದಷ್ಟು ಮಲ್ಟಿಪಲ್ ಆರ್ಡರ್ಸ್ ಇದ್ದಾಗ ಸೊ ಎಲ್ಲ ಫುಡ್ಡು ಪ್ಲೇಟ್ಸ್ಗಳನ್ನ ಒಂದ್ರ ಮೇಲೆ ಜೋಡಿಸ್ಕೊಂಡು ಬರ್ತಾರೆ. ಸೊ ಅವ್ರೇನು ಜೋಡಿಸ್ಕೊಂಡು ಬಂದಿರ್ತಾರೋ ಅದು ಟಾಪ್ ಮೋಸ್ಟ್ ಪ್ಲೇಟಿನ ಮೂಲಕ ನಮಗೆ ಸರ್ವ್ ಮಾಡ್ತಾ ಬರ್ತಾರೆ. ಸೊ ಇವೆಲ್ಲವೂ ಕೂಡ ನಾವು ನಿಜ ಜೀವನದಲ್ಲಿ ಕಾಣುವಂತಹ ಸ್ಟ್ಯಾಕ್ ಕಾನ್ಸೆಪ್ಟ್ನ ಒಂದು ಅಪ್ಲಿಕೇಶನ್ಸ್. ಹಾಗಾದರೆ ಪ್ರೋಗ್ರಾಮಿಂಗ್ನಲ್ಲಿ ಸ್ಟ್ಯಾಕನ್ನು ಯಾವ ರೀತಿ ಬಳಸ್ಕೋಬೋದು, ಯಾವ ರೀತಿಯಲ್ಲಿ ಅದನ್ನು ಅಪ್ಲೈ ಮಾಡ್ಕೋತಾರೆ ಅಂದರೆ, ಸ್ಟ್ರಿಂಗ್ ಟ್ರಾವರ್ಸಲ್ ಇನ್ ದ ರಿವರ್ಸ್ ಆರ್ಡರ್. ನಾವು ಅಕಸ್ಮಾತ್ ಯಾವುದೋ ಒಂದು ನೇಮನ್ನು ಸೊ ರಿವರ್ಸ್ ಆರ್ಡರ್ಲಿ ಅಥವಾ ಉಲ್ಟಾ ಅಂತ ಹೇಳ್ತೀವಿ, ಸೊ ಅದನ್ನು ನಾವು ಡಿಸ್ಪ್ಲೇ ಮಾಡೋಕೆ ಅಂತಂದರೆ ಸ್ಟ್ಯಾಕನ್ನು ಬಳಸ್ಕೋಬಹುದು. ಎಡಿಟಿಂಗ್ ದ ಟೆಕ್ಸ್ಟ್ ಆರ್ ಇಮೇಜ್ ಯೂಸಿಂಗ್ ಅಂಡು ಆರ್ ರೀಡು ಆಪ್ಷನ್ಸ್. ಸೊ ಯಾವುದಾದ್ರು ಎಡಿಟಿಂಗ್ ಮಾಡುವಂಥ ಸಂದರ್ಭಗಳಲ್ಲಿ ಇಮೇಜ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಒಂದಷ್ಟು ಚೇಂಜಸ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಲೆವೆಲ್ ಬಂದಿರ್ತೀವಿ. ಸಪೋಸ್ ನಾವು ಏನಾದರೂ ಪ್ರೀವಿಯಸ್ ಸ್ಟೆಪ್ ಹೋಗಿ ಇನ್ನೊಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ, ಸೊ ವಿ ಕ್ಯಾನ್ ಗೋ ಟು ದ್ಯಾಟ್ ಅಂಡು ಆಪ್ಷನ್ಸ್. ಸೊ ಇಲ್ಲಿ ರೀಡು ಅಂದರೆ ಫಾರ್ವರ್ಡ್ ಅಂತ ಹೇಳ್ತೀವಿ, ಅಂಡು ಅಂತಂದರೆ ಬ್ಯಾಕ್ವರ್ಡ್ ಅಂತ. ಸೊ ಎರಡು ರೀತಿಯಾದಂಥ ಸ್ಟೇಜಿಗೂ ಕೂಡ ನಾವು ಮೂವ್ ಮಾಡ್ತಾ ಹೋಗ್ಬೋದು. ಸೊ ಈ ಒಂದು ಸ್ಟ್ಯಾಕ್ ಕಾನ್ಸೆಪ್ಟನ್ನು ಆಧಾರವಾಗಿ ಇಟ್ಕೊಂಡು ಇದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. In order to go back to the last visited web page, we may use the back button on the browser. ಸಾಮಾನ್ಯವಾಗಿ ನಾವು ಬ್ರೌಸರಲ್ಲಿ ಗೂಗಲ್ ಕ್ರೋಮ್ ಆಗಿರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಫೈರ್ಫಾಕ್ಸ್ ಆಗಿರ್ಬೋದು, ಮಲ್ಟಿಪಲ್ ಪೇಜಸ್ನ ನಾವು ಓಪನ್ ಮಾಡ್ತಾ ಹೋಗ್ತೀವಿ. ಯಾವುದೋ ಒಂದು ವೆಬ್ ಪೇಜಲ್ಲಿ ಲಿಂಕ್ ಇಟ್ಕೊಂಡಿರ್ತಾರೆ. ಸೊ ಆ ಲಿಂಕನ್ನ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಮತ್ತು ಅದರಲ್ಲಿ ಇನ್ನೂ ಒಂದು ಲಿಂಕ್ ಬಂದಾಗ ಸೊ ಅದರಲ್ಲೂ ಕೂಡ ನಾವು ಕ್ಲಿಕ್ ಮಾಡ್ತಾ ಹೋಗ್ತೀವಿ. ಹೀಗೆ ಮಲ್ಟಿಪಲ್ ಪೇಜಸ್ ಓಪನ್ ಆಗುತ್ತೆ. ಸಪೋಸ್ ನಾವೇನಾದರೂ ಇಲ್ಲ ಪ್ರೀವಿಯಸ್ ಪೇಜ್ಗೆ ಹೋಗಬೇಕು ಅಂದಾಗ ಸೊ ನಮಗೆ ಅಲ್ಲಿ ಬ್ಯಾಕ್ ಬಟನ್ ಅಂತ ಕೊಟ್ಟಿರ್ತಾರೆ, ಲೆಫ್ಟ್ ಆರೋ ಕೀ ಅಂತ ಯೂಸ್ ಮಾಡಿರ್ತಾರೆ. ಸೊ ಅದನ್ನು ನಾವು ಕ್ಲಿಕ್ ಮಾಡಿದಾಗ ಮತ್ತೆ ಪ್ರೀವಿಯಸ್ ಪೇಜ್ಗೆ ಬರುತ್ತೆ. ಸೊ ಇದು ಕೂಡ ಸೊ ಸ್ಟ್ಯಾಕ್ ಕಾನ್ಸೆಪ್ಟ್ನ ಬಳಸ್ಕೊಂಡು ಡೆವಲಪ್ ಮಾಡಿರುವಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಟು ಹ್ಯಾಂಡಲ್ ಮ್ಯಾಚಿಂಗ್ ಆಫ್ ಪ್ಯಾರಾಂಥೆಸಿಸ್ ಇನ್ ಎಕ್ಸ್ಪ್ರೆಷನ್ ಸ್ಟ್ಯಾಕ್ ಇಸ್ ಯೂಸ್ಡ್. ಸೊ ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ಸಾಲ್ವ್ ಮಾಡಬೇಕಾದಾಗ ಸೊ ಓಪನ್ ಪ್ಯಾರಾಂಥೆಸಿಸ್ ಮತ್ತು ಕ್ಲೋಸಿಂಗ್ ಪ್ಯಾರಾಂಥೆಸಿಸನ್ನು ಅದನ್ನು ಎವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಡಿಸ್ಕಾರ್ಡ್ ಮಾಡೋದಾಗಲಿ, ಇದೆಲ್ಲವೂ ಕೂಡ ನಮಗೆ ಸ್ಟ್ಯಾಕ್ನ ಸಹಾಯದಿಂದ ಬಂದಂಥ ಕಾನ್ಸೆಪ್ಟ್ಗಳು. ಹೀಗೆ ಸ್ಟ್ಯಾಕ್ ಅನ್ನೋದನ್ನು ನಮ್ಮ ರಿಯಲ್ ಲೈಫಲ್ಲೂ ಕೂಡ ಬಳಕೆ ಮಾಡೋದನ್ನು ಕಾಣ್ಬೋದು. ಹಾಗೂ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ನಲ್ಲಿ ಅಥವಾ ಕಂಪ್ಯೂಟರ್ ಸೈನ್ಸ್ನಲ್ಲಿ ಕೂಡ ಈ ಸ್ಟ್ಯಾಕ್ ಅನ್ನೋ ಕಾನ್ಸೆಪ್ಟ್ನ ಬಳಸಿರೋದನ್ನು ಕಾಣಬಹುದಾಗುತ್ತೆ. ಆಪರೇಷನ್ಸ್ ಆನ್ ಸ್ಟ್ಯಾಕ್. ಹಾಗಾದರೆ ಈ ಸ್ಟ್ಯಾಕ್ ಅನ್ನೋ ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ಏನೆಲ್ಲ ಆಪರೇಷನ್ಸ್ ಮಾಡ್ಬೋದು, ಯಾವುದನ್ನೆಲ್ಲ ಪ್ರೋಸೆಸ್ ಎಲ್ಲ ಮಾಡ್ಬೋದು, ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು ಅಂದರೆ, ಸೊ ನಾವು ಇಲ್ಲಿ ಕೇವಲ ಎರಡು ರೀತಿಯಾದಂಥ ಆಪರೇಷನ್ ಮಾಡ್ಬೋದು. ಒಂದು ಪುಷ್ ಆಪರೇಷನ್, ಮತ್ತೊಂದು ಪಾಪ್ ಆಪರೇಷನ್. ಫಸ್ಟ್ ಆಫ್ ಆಲ್ ಸ್ಟ್ಯಾಕ್ ಅಂತಂದರೆ ಏನು? ಸ್ಟ್ಯಾಕ್ ಅನ್ನೋದು ಇಟ್ಸ್ ಎ ಮೆಕ್ಯಾನಿಸಮ್ that implements the LIFO ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅರೇಂಜ್ಮೆಂಟ್. hence elements are added and deleted from the stack at one end only. ಸೊ ಸ್ಟ್ಯಾಕ್ನಲ್ಲಿ ಕೇವಲ ಒನ್ ಎಂಡ್ ಮಾತ್ರ ಓಪನಿಂಗ್ ಇರುತ್ತೆ. ಅದೇ ಎಂಡಲ್ಲಿ ನಾವೇನು ಮಾಡ್ತೀವಿ, ಎಲಿಮೆಂಟ್ಸನ್ನು ಆ್ಯಡ್ ಮಾಡುತ್ತೀವಿ. ಹಾಗೆ ಬೇಡ ಅಂದರೆ ಎಲಿಮೆಂಟ್ಸನ್ನು ಅದೇ ಎಂಡಿಂದ ರಿಮೂವ್ ಮಾಡ್ತಾ ಬರ್ತೀವಿ. ದ ಎಂಡ್ ಫ್ರಮ್ ವಿಚ್ ಎಲಿಮೆಂಟ್ಸ್ ಆರ್ ಆ್ಯಡೆಡ್ ಆರ್ ಡಿಲೀಟೆಡ್ ಈಸ್ ಕಾಲ್ಡ್ ಟಾಪ್ ಆಫ್ ದ ಸ್ಟ್ಯಾಕ್. ಯಾವ ಒಂದು ಎಂಡಿಂದ ಎಲಿಮೆಂಟ್ಸನ್ನು ಪಾಪ್ ಮಾಡ್ತೀವಿ ಅಥವಾ ಪುಷ್ ಮಾಡ್ತೀವಿ ಆ ಒಂದು ಎಂಡ್ಗೆ ನಾವು ಟಾಪ್ ಆಫ್ ದ ಸ್ಟ್ಯಾಕ್ ಅಂತ ಹೇಳ್ತೀವಿ. ಟು ಫಂಡಮೆಂಟಲ್ ಆಪರೇಷನ್ ಪರ್ಫಾರ್ಮ್ ಆನ್ ದ ಸ್ಟ್ಯಾಕ್. ಸೊ ಇದರಲ್ಲಿ ಫಂಡಮೆಂಟಲ್ ಆಗಿ ಮಾಡುವಂಥ ಆಪರೇಷನ್ಸ್ ಏನಪ್ಪ ಅಂತಂದರೆ, ಒಂದು ಪುಷ್ ಆಪರೇಷನ್, ಮತ್ತೊಂದು ಪಾಪ್ ಆಪರೇಷನ್ ಅಂತ ಹೇಳ್ತೀವಿ. ಸೊ ಪುಷ್ ಆಪರೇಷನ್ ಅಂದ್ರೆ ಏನು? ಪುಷ್ ಅಂತ ಹೇಳಿದ್ರೆ ಸೊ ಎಲಿಮೆಂಟನ್ನು ನಾವು ಆ್ಯಡ್ ಮಾಡೋದು ಅಂತ ಹೇಳ್ತೀವಿ. ಸೊ ಆ್ಯಡ್ಸ್ ಎ ನ್ಯೂ ಎಲಿಮೆಂಟ್ ಆನ್ ಅಟ್ ದ ಟಾಪ್ ಆಫ್ ದ ಸ್ಟ್ಯಾಕ್. ಸೊ ಸ್ಟ್ಯಾಕ್ನಲ್ಲಿರುವಂಥ ಟಾಪ್ ಪೊಸಿಷನ್ಗೆ ಎಲಿಮೆಂಟನ್ನು ಆ್ಯಡ್ ಮಾಡಿದ್ರೆ ನಾವು ಅದನ್ನು ಪುಷ್ ಆಪರೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಪುಷ್ ಆಪರೇಷನನ್ನು ಮತ್ತೊಂದು ಹೆಸರು ಹೇಳೋದಾದರೆ ಇನ್ಸರ್ಷನ್ ಆಪರೇಷನ್ ಅಂತ ಕೂಡ ಹೇಳ್ತೀವಿ. ವಿ ಕ್ಯಾನ್ ಆ್ಯಡ್ ಎಲಿಮೆಂಟ್ಸ್ ಟು ಎ ಸ್ಟ್ಯಾಕ್ ಅಂಟಿಲ್ ಇಟ್ ಇಸ್ ಫುಲ್. ಎಲ್ಲಿವರೆಗೆ ನಾವು ಎಲಿಮೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ ಅಂದರೆ ಸ್ಟ್ಯಾಕ್ನ ಕೆಪಾಸಿಟಿ ಎಷ್ಟಿರುತ್ತೋ ಅಲ್ಲಿವರೆಗೂ ನಾವು ಎಲಿಮೆಂಟ್ಸನ್ನು ಕಂಪ್ಲೀಟ್ ಫಿಲ್ ಆಗೋವರೆಗೂ ಕೂಡ ಎಲಿಮೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಸಪೋಸ್ ಸ್ಟ್ಯಾಕ್ ಕಂಪ್ಲೀಟಾಗಿ ಫಿಲ್ ಆದಮೇಲೂ ಮತ್ತೆ ನಾವೇನಾದರೂ ಪ್ರಯತ್ನ ಮಾಡಿ ಎಲಿಮೆಂಟ್ಸನ್ನು ಇನ್ನೊಂದು ನಾವು ಆ್ಯಡ್ ಮಾಡ್ತಾ ಹೋದರೆ ಸೊ ನಮಗೆ ಅಲ್ಲಿ ಒಂದು ಎಕ್ಸೆಪ್ಷನ್ ತೋರಿಸುತ್ತೆ, ಅಂದರೆ ಒಂದು ಎರರ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಓವರ್ಫ್ಲೋ ಎರರ್. ಸೊ ಇದಿಷ್ಟು ಪುಷ್ ಆಪರೇಷನ್ ಆಯಿತು. ನೆಕ್ಸ್ಟ್ ಪಾಪ್ ಆಪರೇಷನ್ ಅಂದರೆ ಏನು? ಪಾಪ್ ಆಪರೇಷನ್ ಅಂತ ಹೇಳಿದ್ರೆ ಎಲಿಮೆಂಟನ್ನು ರಿಮೂವ್ ಮಾಡೋದು. ಸೊ ಸ್ಟ್ಯಾಕ್ನಲ್ಲಿ ಟಾಪ್ ಪೊಸಿಷನ್ ಇರುವಂಥ ಎಲಿಮೆಂಟನ್ನು ನಾವು ರಿಮೂವ್ ಮಾಡಬೇಕು ಅಂತಂದರೆ ಸೊ ಅದನ್ನು ಪಾಪ್ ಮಾಡೋದು ಅಂತ ಹೇಳ್ತೀವಿ. ಸೊ ಪಾಪ್ ಮಾಡುವಂಥ ಒಂದು ಈ ಪ್ರೋಸೆಸ್ಗೆ ಅಥವಾ ಆಪರೇಷನ್ಸ್ಗೆ ನಾವು ಡಿಲೀಟ್ ಆಪರೇಷನ್ ಅಂತ ಕೂಡ ಹೇಳ್ತೀವಿ. ಸೊ ನಾವು ಎಲ್ಲಿವರೆಗೆ ಈ ಎಲಿಮೆಂಟ್ಸನ್ನು ಡಿಲೀಟ್ ಮಾಡಬಹುದು ಅಂದರೆ
ಸ್ಟ್ಯಾಕು ಖಾಲಿ ಆಗೋವರೆಗೂ ಕೂಡ ನಾವು ಎಲಿಮೆಂಟ್ಸ್ಗಳನ್ನು ಡಿಲೀಟ್ ಮಾಡ್ತಾ ಬರ್ಬೋದು. ಸೊ ಅಂಟಿಲ್ ಇಟ್ ಈಸ್ ಎಂಟಿ, ಸ್ಟ್ಯಾಕು ಕಂಪ್ಲೀಟ್ ಎಂಟಿಡ್ ಆಗೋವರೆಗೂ ನಾವು ಪಾಪ್ ಆಪರೇಷನ್ ಮಾಡ್ತಾ ಹೋಗ್ಬೋದು. ಕೊನೆಗೆ ಲಾಸ್ಟ್ಲಿ ಎಂಟಿ ಸ್ಟ್ಯಾಕಿಂದ ಮತ್ತೆ ನಾವೇನಾದರೂ ಡಿಲೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಸೊ ನಮಗೆ ಇಲ್ಲಿ ಅಂಡರ್ ಫ್ಲೋ ಎಕ್ಸೆಪ್ಷನ್ ಅಂತ ಬರುತ್ತೆ. ಸೊ ಅದೊಂದು ಮಿಸ್ಟೇಕನ್ನು ನಮಗೆ ತೋರಿಸುತ್ತೆ. ಇಲ್ಲಿ ಒಂದು ಸ್ಯಾಂಪಲ್ ಪಿಕ್ಚರ್ ಕೊಟ್ಟಿದ್ದಾವೆ. ಸೊ ಈ ಒಂದು ಪಿಕ್ಚರಲ್ಲಿ ಒಂದು ಮೊದಲನೇ ಪಿಕ್ಚರಲ್ಲಿ ಎಂಟಿ ಸ್ಟ್ಯಾಕ್ ಇರುತ್ತೆ. ಸೊ ಒಂದು ಗ್ಲಾಸನ್ನು ನಾವು ನಂಬರ್ 1 ಗ್ಲಾಸನ್ನು ಪುಷ್ ಮಾಡ್ತೀವಿ. ಸೊ ಮೊದಲನೇ ಗ್ಲಾಸು ಅದೇ ಟಾಪ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಗ್ಲಾಸನ್ನು ನಾವು ಪುಷ್ ಮಾಡಿದಾಗ ಸೊ ಗ್ಲಾಸ್ ನಂಬರ್ 2 ಟಾಪ್ ಅಲ್ಲೇ ಇರುತ್ತೆ. ನೆಕ್ಸ್ಟು ಟಾಪಲ್ಲಿದ್ದಂಥ ಗ್ಲಾಸ್ 2ನ ನಾವು ರಿಮೂವ್ ಮಾಡಿದ್ರೆ ಅಥವಾ ಪಾಪ್ ಮಾಡಿದ್ರೆ ಸೊ ಟಾಪಲ್ಲಿ ಯಾವುದಾಗಿರುತ್ತೆ ಅಂದರೆ ನಂಬರ್ 1 ಗ್ಲಾಸ್ ಆಗಿರುತ್ತೆ. ನೆಕ್ಸ್ಟು ನಂಬರ್ 3 ಗ್ಲಾಸನ್ನು ನಾವು ಪುಷ್ ಮಾಡಿದಾಗ ಸೊ 3 ಅನ್ನೋದು ಟಾಪಲ್ಲಿರುತ್ತೆ. ಅಗೇನ್ 4th ಗ್ಲಾಸ್ ನಾವು ಪುಷ್ ಮಾಡಿದ್ರೆ ಸೊ ಅದು 4 ಅನ್ನೋದು ಟಾಪಲ್ಲಿರುತ್ತೆ. ಅಗೇನ್ ನಾವು 4th ಗ್ಲಾಸನ್ನು ರಿಮೂವ್ ಮಾಡಿದ್ರೆ 4 ನಂಬರ್ ಗ್ಲಾಸನ್ನು ರಿಮೂವ್ ಮಾಡಿದ್ರೆ 3 ವಿಲ್ ಬಿ ದ ಟಾಪ್. ಅಗೇನ್ 3 ನಾವು ಪಾಪ್ ಮಾಡಿದ್ರೆ ಉಳಿದಿರೋದು 1, ಸೊ ಅದು ಟಾಪ್ ಆಗಿರುತ್ತೆ. ಮತ್ತೆ 1 ನಾವು ಪಾಪ್ ಮಾಡಿದ್ರೆ ಸೊ ಸ್ಟ್ಯಾಕು ಎಂಟಿ ಆಗಿ ಬರುತ್ತೆ. ಈ ರೀತಿಯಾಗಿ ಪುಷ್ ಮತ್ತು ಪಾಪ್ ಆಪರೇಷನ್ನ ನಾವು ಸ್ಟ್ಯಾಕಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್ ಇನ್ ಪೈಥಾನ್. ಹಾಗಾದರೆ ಪೈಥಾನ್ನಲ್ಲಿ ಸ್ಟ್ಯಾಕನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂದರೆ ಡೆವಲಪ್ ಮಾಡ್ಬೋದು ಅಂದರೆ ಸೊ ಈಗ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸ್ಟ್ಯಾಕ್ ಅನ್ನೋದು ಇಟ್ ಇಸ್ ಅ ಲೀನಿಯರ್ ಆ್ಯಂಡ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಸೊ ಒಂದು ಲೀನಿಯರ್ ವೇನಲ್ಲಿ ಅರೇಂಜ್ ಮಾಡಿರುವಂಥ ಅಥವಾ ಆರ್ಗನೈಸ್ ಮಾಡಿರುವಂಥ ಆರ್ಡರ್ ಆಗಿ ಪ್ಲೇಸ್ ಮಾಡಿರುವಂಥ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಟು ಇಂಪ್ಲಿಮೆಂಟ್ ಎ ಸ್ಟ್ಯಾಕ್ ಇನ್ ಎ ಪೈಥಾನಲ್ಲಿ ನಾವು ಏನಾದರೂ ಸ್ಟ್ಯಾಕನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಸೊ ಲಿಸ್ಟ್ ಅನ್ನೋ ಒಂದು ಡೇಟಾ ಟೈಪ್ನ ಬಳಸ್ಕೋಬೇಕಾಗುತ್ತೆ. ಸೊ ವಿ ಕ್ಯಾನ್ ಫಿಕ್ಸ್ ಎನಿ ಸೈಡ್ ಆಫ್ ದ ಲಿಸ್ಟ್ ಆಸ್ ಎ ಟಾಪ್. ಸೊ ನಮಗೆ ಲಿಸ್ಟ್ನಲ್ಲಿ ಯಾವುದಾದ್ರೂ ಒಂದು ಸೈಡನ್ನು ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡಲ್ಲಿರುವಂಥ ಎಲಿಮೆಂಟೇ ಆಗಿರ್ಬೋದು ಅಥವಾ ರೈಟ್ ಸೈಡ್ ಇರ್ತಕ್ಕಂಥ ಎಲಿಮೆಂಟೇ ಆಗಿರ್ಬೋದು, ಯಾವುದಾದ್ರೂ ಒಂದು ಸೈಡನ್ನು ನಾವು ಟಾಪ್ ಅಂತ ಅಸೈನ್ ಮಾಡ್ಕೋಬಹುದು. ಸೊ ಅಲ್ಲಿ ನಮಗೆ ಇನ್ಸರ್ಷನ್ನು ಮತ್ತು ಡಿಲೀಷನ್ ಕೂಡ ಮಾಡ್ಬೋದು. ಸೊ ಇಲ್ಲಿ ವಿ ಕ್ಯಾನ್ ಯೂಸ್ ಅಪೆಂಡ್ ಫಂಕ್ಷನ್ ಮತ್ತು ಪಾಪ್ ಫಂಕ್ಷನ್. ಅಪೆಂಡ್ ಫಂಕ್ಷನ್ನ ಪುಷ್ ಮಾಡೋದಕ್ಕೆ ಎಲಿಮೆಂಟನ್ನು ಪುಷ್ ಮಾಡೋಕ್ಕೆ ಬಳಸ್ತೀವಿ. ಪಾಪ್ ಮೆಥಡನ್ನು ನಾವು ಎಲಿಮೆಂಟನ್ನು ಡಿಲೀಟ್ ಮಾಡೋಕ್ಕೆ ಬಳಸ್ತೀವಿ. ಸೊ ಬಿಲ್ಟ್ ಇನ್ ಮೆಥಡ್ಸ್ ಆರ್ ಯೂಸ್ಡ್ ಟು ಇನ್ಸರ್ಟ್ ಆರ್ ಡಿಲೀಟ್ ಎಲಿಮೆಂಟ್ಸ್ ಅಟ್ ದ ರೈಟ್ ಮೋಸ್ಟ್ ಆಫ್ ಎಂಡ್ ಆಫ್ ದ ಲಿಸ್ಟ್. ಸೊ ನಾವು ಇನ್ಸರ್ಷನ್ ಮಾಡ್ತೀವಿ ಅಥವಾ ಡಿಲೀಷನ್ ಮಾಡ್ತೀವಿ ಎಲಿಮೆಂಟ್ಸ್ನ ಸ್ಟ್ಯಾಕಲ್ಲಿ ಅಂತ ಹೇಳ್ತೆ. ಸೊ ಆಲ್ಮೋಸ್ಟ್ ನಾವು ರೈಟ್ ಮೋಸ್ಟ್ ಎಲಿಮೆಂಟ್ ಯಾವುದಿರುತ್ತೆ ಲಿಸ್ಟಲ್ಲಿ ಅದರಿಂದ ನಾವು ಡಿಲೀಷನ್ ಮತ್ತು ಇನ್ಸರ್ಷನ್ ಮಾಡ್ತೀವಿ. ಸೊ ಹೆನ್ಸ್ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಆಫ್ ಟಾಪ್ ಈಸ್ ನಾಟ್ ನೀಡೆಡ್. ಸೊ ಈ ರೀತಿ ಮಾಡೋದ್ರಿಂದಾಗಿ ರೈಟ್ ಮೋಸ್ಟ್ ಎಲಿಮೆಂಟೇ ಇನ್ಸರ್ಷನ್ ಅಥವಾ ಡಿಲೀಷನ್ ನಡೆಯುವಂಥ ಎಂಡ್ ಆಗಿರೋದ್ರಿಂದ ಸೊ ನಾವು ಟಾಪ್ ಎಲಿಮೆಂಟ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋಂಥ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಎ ಪ್ರೋಗ್ರಾಮ್ ಟು ಕ್ರಿಯೇಟ್ ಎ ಸ್ಟ್ಯಾಕ್. ಹಾಗಾದರೆ ಸ್ಟ್ಯಾಕ್ನ ಕ್ರಿಯೇಟ್ ಮಾಡೋದು ಹೇಗೆ, ಯಾವ ರೀತಿಯಾದಂಥ ಕೋಡಿಂಗ್ ನಾವು ಮಾಡಬಹುದು. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನಾದ್ರು ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಕ್ರಿಯೇಟ್ ಆ್ಯನ್ ಎಂಟಿ ಸ್ಟ್ಯಾಕ್. ಮೊದಲು ಒಂದು ಖಾಲಿ ಸ್ಟ್ಯಾಕನ್ನು ಕ್ರಿಯೇಟ್ ಮಾಡಬೇಕು. ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂದರೆ ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡಿಕೊಂಡು ರೈಟ್ ಹ್ಯಾಂಡ್ ಸೈಡಲ್ಲಿ ವಿ ಹ್ಯಾವ್ ಟು ಕಾಲ್ ಲಿಸ್ಟ್ ಮೆಥಡ್ ಅಥವಾ ಲಿಸ್ಟ್ ಫಂಕ್ಷನ್ನ ಕಾಲ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಈಸ್ ಎಂಟಿ ಅನ್ನೋ ಫಂಕ್ಷನ್ನ ನಾವು ಡಿಫೈನ್ ಮಾಡ್ಕೋಬೇಕಾಗುತ್ತೆ. ಈ ಈಸ್ ಎಂಟಿ ಅನ್ನೋ ಫಂಕ್ಷನ್ ಏನಕ್ಕೆ ನಾವು ಡಿಫೈನ್ ಮಾಡಬೇಕಂತಂದರೆ ಸೊ ಕ್ರಿಯೇಟ್ ಮಾಡಿರುವಂಥ ಲಿಸ್ಟು ಖಾಲಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋಕ್ಕೋಸ್ಕರ ಈಸ್ ಎಂಟಿ ಫಂಕ್ಷನ್ನ ನಾವು ಡಿಫೈನ್ ಮಾಡ್ಕೋಬೇಕು. ಸಪೋಸ್ ಇನ್ ಕೇಸ್ ನಾವೇನಾದರೂ ಎಲಿಮೆಂಟನ್ನು ಖಾಲಿ ಇರುವಂಥ ಲಿಸ್ಟಿಂದ ಮತ್ತೊಂದು ಸಲ ನಾವೇನಾದರೂ ಎಲಿಮೆಂಟನ್ನು ರಿಮೂವ್ ಮಾಡೋಕ್ಕೆ ಹೋದರೆ ಸೊ ನಮಗೆ ಅದು ಅಂಡರ್ ಫ್ಲೋ ಎರರ್ ತೋರಿಸುತ್ತೆ. ಸೊ ದಿಸ್ ಫಂಕ್ಷನ್ ರಿಟರ್ನ್ಸ್ ದ ಟ್ರೂ ಇಫ್ ದ ಸ್ಟ್ಯಾಕ್ ಇಸ್ ಎಂಟಿ. ಈಸ್ ಎಂಟಿನಲ್ಲಿ ನಾವು ಡಿಫೈನ್ ಫಂಕ್ಷನ್ ಮಾಡಿದಾಗ ಸೊ ಏನಾದರೂ ಸ್ಟ್ಯಾಕ್ ಖಾಲಿ ಇದ್ದರೆ ಸೊ ಈಸ್ ಎಂಟಿ ಫಂಕ್ಷನ್ನು ನಮಗೆ ಟ್ರೂ ಅಂತ ತೋರಿಸುತ್ತೆ. ಇನ್ ಕೇಸ್ ಖಾಲಿ ಇಲ್ಲ ಅಂತ ಹೇಳಿದ್ರೆ ಈಸ್ ಎಂಟಿ ಫಂಕ್ಷನ್ ನಮಗೆ ಫಾಲ್ಸ್ ರಿಸಲ್ಟ್ ತೋರಿಸುತ್ತೆ. ಸೊ ಅದನ್ನು ನಾವು ಕೋಡಿಂಗಲ್ಲಿ ಈ ರೀತಿಯಾಗಿ ಬರಿಬೇಕು. ಸೊ ಡಿಫೈನ್ ಈಸ್ ಎಂಟಿ. ಸೊ ಪ್ಯಾರಾಮೀಟರ್ ಅಥವಾ ಇನ್ಪುಟ್ ಯಾವುದಪ್ಪ ಅಂದರೆ ಸ್ಟ್ಯಾಕ್ ಆಗುತ್ತೆ. ಇಫ್ ಲೆಂತ್ ಆಫ್ ದ ಸ್ಟ್ಯಾಕ್ ಈಸ್ ಈಕ್ವಲ್ ಟು 0 ಆಗಿದ್ರೆ ಎಸ್ ಈಸ್ ಎಂಟಿ ಟ್ರೂ ಆಗಿರುತ್ತೆ. ಎಲ್ಸ್ ಇಲ್ಲ ಅಂದರೆ ಸೊ ರಿಟರ್ನ್ ಫಾಲ್ಸ್. ಸೊ ಥರ್ಡ್ ಸ್ಟೆಪ್ ಏನಪ್ಪ ಅಂತಂದರೆ ಸೊ ಪುಷ್ ಆಪ್ರೇಷನ್ ನಾವು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಪುಷ್ ಅಂತ ಹೇಳಿದ್ರೆ ವಿ ಕ್ಯಾನ್ ಆ್ಯಡ್ ದ ಎಲಿಮೆಂಟ್ ಆನ್ ದ ಟಾಪ್ ಆಫ್ ದ ಸ್ಟ್ಯಾಕ್. ಸೊ ಇಲ್ಲಿ 2 ಪ್ಯಾರಾಮೀಟರ್ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಪುಷ್ ಆಪರೇಷನಲ್ಲಿ. ಒಂದು ನೇಮ್ ಆಫ್ ದ ಸ್ಟ್ಯಾಕು ಮೆನ್ಷನ್ ಮಾಡಲೇಬೇಕು. ಅದಲ್ಲದೆ ಯಾವ ಎಲಿಮೆಂಟನ್ನು ನಾವು ಆ ಸ್ಟ್ಯಾಕ್ಗೆ ಇನ್ಸರ್ಟ್ ಮಾಡಿದ್ವಿ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪುಷ್ ಮಾಡಬೇಕಾದ್ರೆ ಅಪೆಂಡ್ ಬಿಲ್ಟ್ ಇನ್ ಮೆಥಡನ್ನ ಬಳಸ್ತೀವಿ. ಅಪೆಂಡ್ ಬಿಲ್ಟ್ ಇನ್ ಮೆಥಡ್ ಏನಕ್ಕೆ ಬಳಸ್ತಿರ್ತಂದರೆ
ಇಟ್ಸ್ ಗೋಯಿಂಗ್ ಟು ಆ್ಯಡ್ ದ ಎಲಿಮೆಂಟ್ ಅಟ್ ದ ಎಂಡ್ ಆಫ್ ದ ಲಿಸ್ಟ್. ಸೊ ಲಿಸ್ಟನ್ನು ಕೊನೆಯ ಭಾಗದಲ್ಲಿ ಡೇಟಾನ ಆ್ಯಡ್ ಮಾಡ್ತಾ ಹೋಗುತ್ತೆ. ಸೊ ಹಳೆಯ ಡೇಟಾನ ಹಾಗೆ ರಿಟೈನ್ ಮಾಡ್ತಾ ಹೋಗುತ್ತೆ. ಸೊ ಅಪೆಂಡ್ ಬಿಟ್ಟು ಬೇರೆ ಯಾವುದೇ ಮೆಥಡ್ ಲೈಕ್ ರೈಟ್ ಮೆಥಡ್ ಅಂತ ಏನೋ ತೊಗೊಂಡಿದ್ರೆ ಸೊ ಅಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಪ್ರೀವಿಯಸ್ ಡೇಟಾ ಉಳಿದಿರೋದಿಲ್ಲ, ಎರೇಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಪೆಂಡ್ ಮೆಥಡ್ ಅಥವಾ ಫಂಕ್ಷನ್ನ ನಾವಿಲ್ಲಿ ಬಳಸೋದನ್ನು ನೋಡ್ಬೋದು. ಸೊ ಆಸ್ ದೇರ್ ಇಸ್ ನೋ ಲಿಮಿಟ್ ಆಫ್ ದ ಸೈಜ್ ಆಫ್ ದ ಲಿಸ್ಟ್ ಇನ್ ಪೈಥಾನಲ್ಲಿ ಲಿಸ್ಟ್ಗೆ ಯಾವುದೇ ರೀತಿಯಾದ ಸೈಜ್ ಲಿಮಿಟೇಷನ್ ಇರೋದಿಲ್ಲ. ದ ಇಂಪ್ಲಿಮೆಂಟೇಷನ್ ಅಥವಾ ಇಂಪ್ಲಿಮೆಂಟೆಡ್ ಸ್ಟ್ಯಾಕ್ ವಿಲ್ ನೆವರ್ ಬಿ ಫುಲ್ ಅನ್ಲೆಸ್ ದೇರ್ ಇಸ್ ನೋ ಮೆಮರಿ ಸ್ಪೇಸ್ ಅವೈಲೇಬಲ್. ಸೊ ಮೆಮರಿ ಸ್ಪೇಸು ಎಲ್ಲಿವರೆಗೆ ನಮಗೆ ಅವೈಲಬಿಲಿಟಿ ಇರುತ್ತೋ ಅಲ್ಲಿವರೆಗೂ ಕೂಡ ನಾವು ಎಲಿಮೆಂಟ್ಸನ್ನು ಪುಷ್ ಮಾಡ್ತಾ ಹೋಗ್ಬೋದು. ಹೆನ್ಸ್ ವಿ ವಿಲ್ ನೆವರ್ ಫೇಸ್ ದ ಓವರ್ಫ್ಲೋ. ಆದ್ದರಿಂದ ನಮಗೆ ಇಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ನಲ್ಲಿ ಓವರ್ಫ್ಲೋ ಅನ್ನೋ ಒಂದು ಕಂಡೀಷನು ಬರೋದಿಲ್ಲ ಸ್ಟ್ಯಾಕ್ನಲ್ಲಿ. ಹಾಗಾದರೆ ಪುಷ್ ಆಪರೇಷನ್ ಡಿಫೈನ್ ಮಾಡೋದು ಹೇಗೆ ಅಂದರೆ ಡಿಫೈನ್ ಪುಷ್ ಫಂಕ್ಷನ್ ವಿತಿನ್ ಪ್ಯಾರಾಂಥಿಸಿಸ್ ಲೆಟ್ ರೈಟ್ ಸ್ಟ್ಯಾಕ್ ನೇಮ್ ಅಂಡ್ ಆಲ್ಸೋ ದ ಎಲಿಮೆಂಟ್. ಸೊ ನೆಕ್ಸ್ಟ್ ಅದೇ ಸ್ಟ್ಯಾಕನ್ನು ಬಳಸ್ಕೊಂಡು ಡಾಟ್ ಅಪೆಂಡ್ ಸೊ ಮೆಥಡಲ್ಲಿ ವಿ ಹ್ಯಾವ್ ಟು ಎಂಟರ್ ದ ಎಲಿಮೆಂಟ್. ಸೊ ಫೋರ್ತ್ ಒನ್ ಏನಪ್ಪ ಅಂತ ಹೇಳಿದ್ರೆ ಫಂಕ್ಷನ್ ನೇಮ್ಡ್ ಸೈಜ್ ಟು ರೀಡ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟನ್ನು ನಾವು ಸ್ಟ್ಯಾಕಿಗೆ ಹಾಕಿರ್ತೀವಿ. ಸೊ ಅದನ್ನು ಹೇಗೆ ನಾವು ಡಿಸ್ಪ್ಲೇ ಮಾಡ್ಕೊಳ್ಬೇಕಂತಂದರೆ ವಿ ಕ್ಯಾನ್ ಯೂಸ್ ಅ ಲೆಂತ್ ಫಂಕ್ಷನ್. ಅಂದರೆ ಲೆಂತ್ ಫಂಕ್ಷನ್ನ ಬಳಸ್ಕೊಂಡು ಸೊ ವಿ ಕ್ಯಾನ್ ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಟ್ಯಾಕ್. ಸೊ ಅದನ್ನು ಯಾವ ರೀತಿ ಕಂಡುಹಿಡ್ಕೊಳ್ಳೋಪ್ಪ ಅಂತಂದರೆ ಸೊ ಫಸ್ಟು ಫಂಕ್ಷನ್ ನೇಮ್ ಸೈಜನ್ನು ಡಿಫೈನ್ ಮಾಡ್ಕೊಂಡು ಸೊ ಅದರಲ್ಲಿ ನಾವು ಇನ್ಪುಟ್ ಆಗಿ ಸ್ಟ್ಯಾಕನ್ನು ಕೊಡ್ತೀವಿ. ಸೊ ರಿಟರ್ನ್ ಲೆಂತ್ ಆಫ್ ಸ್ಟ್ಯಾಕ್. ನಾವು ಫಂಕ್ಷನ್ ನೇಮ್ಡ್ ಟಾಪ್ ಟು ರೀಡ್ ದ ಮೋಸ್ಟ್ ರೀಸೆಂಟ್ ಎಲಿಮೆಂಟ್ ಇನ್ ದ ಕ್ಲಾಸ್ ಸ್ಟ್ಯಾಕ್. ಅಂದರೆ ಒಂದು ಟಾಪ್ ಫಂಕ್ಷನ್ ನಾವು ಡಿಫೈನ್ ಮಾಡೋದು ಏನಕ್ಕಪ್ಪ ಅಂತಂದರೆ ಅಲ್ಲಿರುವಂಥ ಲಿಸ್ಟಲ್ಲಿ ಟಾಪ್ ಯಾವುದು, ಅಲ್ಲಿರುವಂಥ ಸ್ಟ್ಯಾಕಲ್ಲಿ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ನಾವು ಇಲ್ಲಿ ಫಂಕ್ಷನ್ನ ಟಾಪ್ ಫಂಕ್ಷನ್ ಬರೀಬಹುದು. ಸೊ ಇದನ್ನು ಡಿಫೈನ್ ಮಾಡಬೇಕಂದ್ರೆ ಡಿಫೈನ್ ಟಾಪ್ ಸ್ಟ್ಯಾಕ್ ಇಫ್ ಈಸ್ ಎಂಟಿ ಸ್ಟ್ಯಾಕ್ ದೆನ್ ಸ್ಟ್ಯಾಕ್ ಇಸ್ ಎಂಟಿ ರಿಟರ್ನ್ ನನ್. ಸೊ ಸ್ಟ್ಯಾಕ್ ಏನಾದರೂ ಖಾಲಿ ಇದೆಯಾ ಅಂತ ಏನಾದರೂ ಬಂದರೆ ಕಂಡೀಷನಲ್ಲಿ ಟ್ರೂ ಆಗಿದ್ದರೆ ಸ್ಟ್ಯಾಕ್ ಎಂಟಿ ಅಂತ ಮೆಸೇಜ್ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ರಿಟರ್ನ್ ವ್ಯಾಲ್ಯೂ ಆಲ್ವೇಸ್ ನಲ್ ಆಗಿರುತ್ತೆ. ಇನ್ ಕೇಸ್ ಎಲಿಮೆಂಟ್ ಇದೆ ಅಂತ ಹೇಳಿದ್ರೆ ದೆನ್ ಯು ಹ್ಯಾವ್ ಟು ಗೋ ಟು ಎಲ್ಸ್ ಪಾರ್ಟ್ ಎಕ್ಸ್ ಈಕ್ವಲ್ ಟು ಲೆಂತ್ ಆಫ್ ಸ್ಟ್ಯಾಕ್. ಸೊ ಅಲ್ಲಿ ಸ್ಟ್ಯಾಕ್ ಅಂತ ಲೆಂತ್ ಕಂಡು ಇಟ್ಕೊಳ್ತೀವಿ. ಎಲಿಮೆಂಟ್ ಈಸ್ ಈಕ್ವಲ್ ಟು ಸ್ಟ್ಯಾಕ್ ಆಫ್ ಎಕ್ಸ್ ಮೈನಸ್ ಒನ್. ಸೊ ನಾವು ಯಾವಾಗ ಲಾಸ್ಟ್ ಎಕ್ಸ್ ಮೈನಸ್ ಒನ್ ಅಂದರೆ ಇಂಡೆಕ್ಸ್ ವ್ಯಾಲ್ಯೂನ ಎನ್ ಮೈನಸ್ ಒನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಹಾಗೆ ಎಕ್ಸ್ ಮೈನಸ್ ಒನ್ ಅಂತ ಬರ್ಕೊಂಡ್ರೆ ಇಟ್ಸ್ ಗೋಯಿಂಗ್ ಟು ಗಿವ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಆಫ್ ದ ಸ್ಟ್ಯಾಕ್. ಸೊ ಫಿಫ್ತ್ ಒನ್ನಲ್ಲಿ ಏನಪ್ಪ ಹೇಳ್ತಾ ಅಂದರೆ ಪಾಪ್ ಮೆಥಡ್ ಮಾಡಬೇಕಾಗತ್ತೆ. ಪಾಪ್ ಮೆಥಡ್ ಅಂತಂದರೆ ಸೊ ಆಲ್ರೆಡಿ ಪುಷ್ ಮಾಡಿರುವಂಥ ಎಲಿಮೆಂಟನ್ನು ನಾವು ರಿಮೂವ್ ಮಾಡಬೇಕು ಅಂದಾಗ ಪಾಪ್ ಮೆಥಡನ್ನು ಬಳಸಬೇಕಾಗುತ್ತೆ. ಈ ಪಾಪ್ ಮೆಥಡಲ್ಲಿ ನಮಗೆ ಬೇಕಾದ ಕೇವಲ ಒಂದೇ ಒಂದು ಪ್ಯಾರಾಮೀಟರ್ ಮಾತ್ರ, ಓನ್ಲಿ ಒನ್ ಪ್ಯಾರಾಮೀಟರ್ ವಿ ವಾಂಟ್ ದಟ್ ನೇಮ್ ಆಫ್ ದ ಸ್ಟ್ಯಾಕ್ ಮಾತ್ರ. ಸೊ ಫ್ರಮ್ ವಿಚ್ ಇಟ್ ಈಸ್ ಟು ಬಿ ಡಿಲೀಟೆಡ್ ಅಂಡ್ ರಿಟರ್ನ್ಸ್ ದ ವ್ಯಾಲ್ಯೂ ಆಫ್ ದ ಡಿಲೀಟೆಡ್ ಎಲಿಮೆಂಟ್. ಸೊ ಡಿಫೈನ್ ಪಾಪ್ ಅಂತ ಬರೆದ್ಬಿಟ್ಟು ಸೊ ಪ್ಯಾರಾಂಥಿಸಿಸಲ್ಲಿ ವಿ ಹ್ಯಾವ್ ಟು ರೈಟ್ ದ ಸ್ಟ್ಯಾಕ್ ನೇಮ್. ಇಫ್ ಈಸ್ ಎಂಟಿ ಸ್ಟ್ಯಾಕ್ ದೆನ್ ಪ್ರಿಂಟ್ ಅಂಡರ್ ಫ್ಲೋ. ಅಂದರೆ ಸ್ಟ್ಯಾಕ್ ಆಲ್ರೆಡಿ ಖಾಲಿ ಇರೋದ್ರಿಂದ ಪಾಪ್ ಫಂಕ್ಷನ್ ಏನೋ ಪರ್ಫಾರ್ಮ್ ಮಾಡಿದ್ರೆ ಅಂಡರ್ ಫ್ಲೋ ಸಿಚುಯೇಷನ್ ಬರುತ್ತೆ. ಇಲ್ಲ ಅಂದರೆ ರಿಟರ್ನ್ ಗ್ಲಾಸ್ ಸ್ಟ್ಯಾಕ್ ಡಾಟ್ ಪಾಪ್ ಮೆಥಡ್. ಸೊ ಇಲ್ಲಿ ಟಾಪಲ್ಲಿರುವಂಥ ಎಲಿಮೆಂಟ್ ಒಂದೊಂದಾಗಿ ಅದು ರಿಮೂವ್ ಮಾಡ್ತಾ ಬರುತ್ತೆ. ಸೊ ಫೈನಲಿ ವಿ ಹ್ಯಾವ್ ಟು ಡಿಸ್ಪ್ಲೇ ದಟ್ ಸ್ಟ್ಯಾಕ್. ಸೊ ಪುಷ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾವು ಸ್ಟ್ಯಾಕನ್ನು ಡಿಸ್ಪ್ಲೇ ಮಾಡ್ಬೋದು, ಅಥವಾ ಪಾಪನ್ನೆಲ್ಲ ಮುಗಿಸಿದ ಮೇಲೆ ಕಂಪ್ಲೀಟ್ ಆದಮೇಲೆ ಸೊ ಅದರ ರೀತಿ ಸ್ಟ್ಯಾಕನ್ನು ಕಂಪ್ಲೀಟಾಗಿ ಡಿಸ್ಪ್ಲೇ ಮಾಡ್ಬೋದು. ಸೊ ಡಿಸ್ಪ್ಲೇ ದ ಸ್ಟ್ಯಾಕ್ ಆಸ್ ಅನ್ ಇನ್ಪುಟ್, ದೆನ್ ಎಕ್ಸ್ ಅಂತಂದರೆ ಲೆಂತ್ ಆಫ್ ದ ಸ್ಟ್ಯಾಕ್, ಪ್ರಿಂಟ್ ಕರೆಂಟ್ ಎಲಿಮೆಂಟ್ಸ್ ಇನ್ ದ ಸ್ಟ್ಯಾಕ್. ಸೊ ಯೂಸಿಂಗ್ ದಟ್ ಲೂಪಿಂಗ್ ಸ್ಟೇಟ್ಮೆಂಟ್ ಫಾರ್ ಅಲ್ಲಿ ಐ ಇನ್ ರೇಂಜ್ ಎಕ್ಸ್ ಮೈನಸ್ ಒನ್ ದೆನ್ -1. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಟಾಪ್ ಆಫ್ ದ ಎಲಿಮೆಂಟ್ ಫಾರ್ ಇಂಡೆಕ್ಸ್ ಬಂದು ಒಂದು 5 ಇದ್ದಂದ್ರೆ ನೆಕ್ಸ್ಟ್ 4, ನೆಕ್ಸ್ಟ್ 3, ನೆಕ್ಸ್ಟ್ 2, ದೆನ್ 1 ಈ ರೀತಿಯಾಗಿ ಡಿಕ್ರೀಸಿಂಗ್ ಆರ್ಡರ್ ಬರಬೇಕಾಗುತ್ತೆ. ಹಾಗಾಗಿ ರೇಂಜ್ ಫಂಕ್ಷನಲ್ಲಿ x-1 ಟಾಪ್ ಮೋಸ್ಟ್ ಇಂಡೆಕ್ಸಿಂದ ಸ್ಟಾರ್ಟ್ ಮಾಡಿ ಸೊ -1 ಸ್ಟೆಪ್ ಸೈಜ್ ವ್ಯಾಲ್ಯೂ ಕೊಟ್ಕೊಂಡು ನಾವು ರಿಡ್ಯೂಸ್ ಮಾಡಿಕೊಂಡು ಡಿಸ್ಪ್ಲೇ ಮಾಡ್ತಾ ಬರ್ಬೋದು. ಸೊ ಹೀಗೆ ನಾವು ಸ್ಟ್ಯಾಕನ್ನು ಇಂಪ್ಲಿಮೆಂಟ್ ಮಾಡ್ತಾ ಬರ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗದ ವಿಡಿಯೋದಲ್ಲಿ ನೋಟೇಷನ್ಸ್ ಫಾರ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅನ್ನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ನೋಡೋಣ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ.